ಆ ವನವಾಸ ಆದ್ಮೇಲೆ ರಾಮಂಗೆ ಸೀತೆ ಕಾಣಿಸ್ಲೇ ಇಲ್ಲ. ಇಲ್ಲಿ ಆ ವ್ಯತ್ಯಾಸ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಬರ್ತಿದ್ದ ಹಾಗೇನೆ ಶುರು ಮಾಡಿದ್ಯಾ ಚಂದ್ರಿಕಾ? ಏನ್ ಮಾತಾಡ್ತಿದ್ಯಾ ಗೊತ್ತಾಗ್ತಿದ್ಯಾ? ಈಗ ಮಮ್ಮಿ ಏನಂದ್ಲು ಅಂತ. ನಮಗ್ ಬೇರೆ ಉದ್ದೇಶ ಏನಾದ್ರಿದ್ರೆ ಮಾವನ್ನ ನಿತ್ಯನ್ನ ಜೊತೆ ಕರ್ಕೊಂಡ್ ಬರ್ತಾ ಇದ್ವಾ? ಯಾರೇನೇ ಅಂದ್ರು ನಿತ್ಯ ನನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಮಾವ. ನೀವೇನು ವರಿ ಮಾಡ್ಬೇಡಿ. ಒಳ್ಳೆ ಮಾತು ಹೇಳಿದ್ಯಪ್ಪ. ಸತಿ ಸಾವಿತ್ರಿ ಹಾಗೆ ನಿನ್ ಗಂಡ ಆಗೋನ್ ಪ್ರಾಣನ ಕಾಪಾಡ್ಕೊಂಡ್ಯಮ್ಮ. ಹೌದು, ಆ ತಾಯ್ತ ಏನು? ಯಾಕೆ ಕಟ್ಕೊಂಡಿದೀಯಮ್ಮ? ಅದು ಮೇಡಮ್ ಕಟ್ಕೊಂಡಿಲ್ಲ ಮೇಡಮ್, ಸಾರೇ ಕಟ್ಟಿದ್ದು ಕಬಡ್ಡಿ ಆಟದಲ್ಲಿ ಗೆದ್ದಾಗ. ಅಬ್ಬೋ, ಅದೊಂದು ದೊಡ್ಡ ಮದುವೆ ಆದಾಗ ಆಗಿತ್ತು. ಅದಾದ್ಮೇಲೆನೆ ಮೇಡಮ್ಗೆ ಅಮ್ಮ ಆಗಿದ್ದು. ಸತ್ತು ಬದುಕಿ ಬಂದಿದ್ದಾರೆ. ಅಮ್ಮವ್ರ ದಯೆಯಿಂದ, ಸಾರ್ ಮಾಡಿರೋ ಸೇವೆಯಿಂದ ಕ್ಷೇಮವಾಗಿ ಮನೆಗೆ ಬಂದ್ರು. ಇವಳು ನನಗ್ ಮಾಡಿರೋ ಸೇವೆ ಮುಂದೆ ನಾನು ಇವಳಿಗೆ ಮಾಡಿರೋ ಸೇವೆ ತುಂಬಾ ಕಡಿಮೆ. ನಿತ್ಯ, ನಮ್ಮಿಬ್ರು ಗೆಲ್ವಿನ ಗುರ್ತಾಗಿ ಕಟ್ಟಿರೋ ಈ ತಾಯ್ತ ಯಾವತ್ತು ನಿನ್ ಕುತ್ಕೆಲೇ ಇರ್ಲಿ. ನಾಳೆ ನನ್ ಕಟ್ಟೋ ತಾಳಿಗೆ ಸಮವಾಗಿ ಈ ತಾಯ್ತನ ನೋಡ್ಕೋ. ತಾಯ್ತ ಕುತ್ಕೆ ಕಟ್ಟಿದಕ್ಕೇನೆ ಇವಳು ಪ್ರಾಣ ಮೇಲೆ ಕೆಳಗೆ ಆಯ್ತು. ದೇವ್ರೆ, ನಾಳೆ ತಾಳಿ ಕಟ್ಟಿದ್ರೆ ಈ ಮಗು ಪರಿಸ್ಥಿತಿ ಏನಾಗುತ್ತೋ? ನಾನು ಹೊರಡ್ತೀನಿ ಅತ್ತೆ. ಹೊರಡು, ಈಗ್ಲೇ ತುಂಬಾ ಲೇಟ್ ಆಗಿದೆ. ಹೌದೌದು, ಪಾಪ ಇವಳಿಗೋಸ್ಕರ ಇವ್ರಮ್ಮ ಎಷ್ಟು ಕಾಯ್ತಿದಾರೋ ಏನೋ. ಹೋಗಮ್ಮ. ಏನ್ ಮಾತಾಡ್ತಿದ್ಯಾ ನೀನು? ಹೋಳಿ ಸಂಭ್ರಮ ಇಟ್ಕೊಂಡು ಹೇಗ್ ಕಳ್ಸೋದು? ಹೌದು, ಇವತ್ ಇಲ್ಲೇ ಇದ್ದು ನಾಳೆ ಹೋಗುವಂತೆ ಬಿಡು. ಅಯ್ಯೋ, ಹಾಗಲ್ಲ ಅತ್ತೆ. ಅದು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವಳು 5 ದಿನನೂ ಇಲ್ಲೇ ಇರ್ಬೇಕು. ಗಂಡಾಂತರ ಕಳ್ಕೊಂಡ್ ಬಂದಿದ್ದೀರಾ, ಗಣಪತಿ ಪೂಜೆ ಮಾಡಿಸ್ಬೇಕು. ಅಯ್ಯೋ ಅಜ್ಜಿ, ಐ ಲವ್ ಯು ಅಜ್ಜಿ. ಏನಮ್ಮ ಇದು? ಮನಃಶಾಂತಿ ಹುಡ್ಕೊಂಡು ಅವ್ರು ಹೋಗಿದ್ದು ದೇವಿಪುರಕ್ಕ. ಈ ವಂಶಕ್ಕೆ ಶಾಪ ತಟ್ಟಿರೋ ನೆಲದ ಮೇಲೇನೆ ಅವನು ಆ ಹುಡುಗಿ ಕುತ್ತಿಗೆಗೆ ತಾಯ್ತ ಕಟ್ಟದ್ನ. ಅದು ತಾಯ್ತನ ಅಥವಾ ತಾಳಿನ? ಅಮ್ಮ, ಯಾವ ಮದ್ವೆ ಬಗ್ಗೆ ನಾನು ಭಯ ಪಡ್ತಾ ಇದ್ದೀನೋ ಆ ಮದ್ವೆನ ನೀನು ಪರೋಕ್ಷವಾಗಿ ಮಾಡಿಸಿದ್ಯಾ ತಾಯಿ. ಆ ಮದ್ವೆ ಅಲ್ದೇ ಇರೋ ಮದ್ವೆ ಆಗಿದ ತಕ್ಷಣನೇ ಆ ಮಗುನ ಮೃತ್ಯು ಬಾಯಿಗೆ ತಗೊಂಡ್ ಹೋಗಿ ಹಿಂದೆ ತಗೊಂಡ್ ಬಂದಿದ್ಯಲ್ಲ. ಇನ್ನು ನಿಜವಾಗ್ಲೂ ಮದ್ವೆ ಆಗ್ಬಿಟ್ರೆ ಆ ಮಗು ಗತಿ ಏನಾಗುತ್ತೆ ತಾಯಿ? ಈಗೇನಂತ್ಯ ಮಾಮ್? ಈಗೇನ್ ಹೇಳ್ತೀಯ? ಗಂಗಾನ ಏನ್ ಮಾಡಿದ್ರು ತಪ್ಪಿಲ್ಲ ಅನಿಸ್ತಾ ಇದೆ. ಹಾಗಾದ್ರೆ ಈಗ್ಲೇ ಆ ಮನೆಗ್ ಹೋಗಿ ಗಂಗಾನ ಶೂಟ್ ಮಾಡಿ ಬರ್ತೀನಿ. ಇರು ನಿತ್ಯ. ಇನ್ನು ಯಾಕಿರ್ಬೇಕು ಮಾಮ್? ಅವಳು ವೆರಿ ವೆರಿ ಡೇಂಜರಸ್ ಕ್ರಿಮಿನಲ್. ಬಿಟ್ಬಿಟ್ರೆ ನನ್ನ ನಿನ್ನ ಕೂಡ ಸಾಯಿಸ್ತಾಳೆ. ಬಿಡಲ್ಲ ನಿತ್ಯ. ನನ್ನ ಚೀಟ್ ಮಾಡಿರೋ ಆ ಗಂಗಾನ ನಾನ್ ಸುಮ್ನೆ ಬಿಡಲ್ಲ. ನಾನೇ ಹೋಗಿ ಅವಳನ್ನ ಡೀಲ್ ಮಾಡ್ತೀನಿ. ಕಷ್ಟ ಮಾಮ್, ಅವಳು ತುಂಬಾ ಹೆಚ್ಕೊಂಡಿದ್ದಾಳೆ. ನೀನ್ ಹೋದ್ರೆ ನಿನಗೂ ಬೆಣ್ಣೆ ಹಚ್ಚಿಬಿಡ್ತಾಳೆ. ನೀನ್ ಹೋದ್ರೆ ಎಲ್ಲ ಮುಗ್ದೋಗತ್ತೆ ನಿತ್ಯ. ಹೇಗೂ ನನ್ ಮುಂದೆ ಆಫ್ಟರ್ ಆಲ್ ಆ ಗಂಗಾ ಏನೂ ಅಲ್ಲ. ಸೊಳ್ಳೆ ಹೊಸ್ಕಾಕೋ ಹಾಗೆ ಹೊಸ್ಕಾಕ್ತೀನಿ. ನೀನ್ ಮನೆಗೆ ಹೋಗು. ಮಾಮ್,
ನಾನ್ ಹೇಳಿದ್ನಲ್ಲ, ಹೋಗು ನಿತ್ಯ. ಆ ಗಂಗಾ ಜುಟ್ಟು ಹಿಡ್ಕೊಂಡು ಎಳ್ಕೊಂಡ್ ಬಂದು ನಿನ್ ಕಾಲ್ ಮೇಲೆ ಬೀಳಿಸ್ತೀನಿ. ಅವಳನ್ನ ಏನ್ ಮಾಡ್ಬೇಕೋ ಅಲ್ಲಿ ಯೋಚನೆ ಮಾಡೋಣ. ಮನೇಲಿ ನಮಗೋಸ್ಕರ ವೇಟ್ ಮಾಡು. ಗೋ. ಸ್ವಾಮಿ, ಇಷ್ಟು ವರ್ಷ ನಾನು ಎದೆಲೆ ಬಚ್ಚಿಟ್ಕೊಂಡಿದ್ದು ನಿಜಾನ? ಈಗ ಹೊರಗಡೆ ಹೇಳೋ ಸಮಯ ಬಂದಿದೆ. ಈ ನಿಜಾನ ನನ್ನ ಎದೆನಲ್ಲೇ ಇಟ್ಕೊಳಕ್ಕಾಗಲ್ಲ. ಗಂಗನ ಪ್ರಾಣಕ್ಕೆ ಅಪಾಯ ಬಂದಿದೆ. ಹಾಗಾಗಿ ತಪ್ಪಾದ್ರೂ ಸರಿ, ಆ ನಿಜಾನ ಹೊರಗಡೆ ಹೇಳ್ತಾ ಇದ್ದೀನಿ. ಗಂಗಾ ನನ್ ಮಗಳಲ್ಲ. ರೂಪಾಗೂ ಶ್ರೀನಿವಾಸ್ಗೂ ನಿತ್ಯನ್ ಜೊತೆ ಹುಟ್ಟಿರೋ ಮಗು. ತನಗೆ ಅವಳಿ ಮಕ್ಕಳು ಹುಟ್ಟಿದೆ ಅಂತ ರೂಪಾಗೂ ಗೊತ್ತಿಲ್ಲ. ಆ ಇಬ್ರು ಮಕ್ಕಳಲ್ಲಿ ಒಂದು ಮಗುನ ನಾನು ಎತ್ಕೊಂಡು ಬಂದು ಬೆಳೆಸಿದ್ದೀನಿ. ಮಗುನ ನಾನೇ ಬೆಳೆಸ್ದೆ. ಶ್ರೀನಿವಾಸರಾವ್ ವಾಪಸ್ ಬರ್ತಿದ್ದ ಹಾಗೆ ಗಂಗಾನ ಅವ್ರಿಗೆ ಒಪ್ಪಿಸ್ಬೇಕು. ಇದೇ ನಮ್ಮಿಬ್ರು ಮಧ್ಯೆ ಆಗಿದ್ದ ಒಪ್ಪಂದ. ಆದ್ರೆ ಹಾವು ತನ್ನ ಮೊಟ್ಟೆನ ತಾನೇ ನುಂಗೋ ಹಾಗೆ ಆ ರೂಪ ಗಂಗಾ ತನಗೆ ಹುಟ್ಟಿರೋ ಮಗು ಅನ್ನೋದು ಗೊತ್ತಿಲ್ಲದೆ ಗಂಗಾನ ಸಾಯಿಸೋದಕ್ ನೋಡ್ತಿದ್ದಾಳೆ. ಗಂಗಾ ಪ್ರಾಣ ಉಳಿಬೇಕು ಅಂದ್ರೆ ಸ್ವರೂಪಾಗೆ ಗಂಗಾ ನನ್ನ ಮಗಳೇ ಅನ್ನೋದು ಗೊತ್ತಾಗ್ಬೇಕು. ಅದಕ್ಕೆ ಈಗ್ಲೇ ಆ ನಿಜನ ರೂಪಾಗಿ ಹೇಳ್ಬಿಡ್ತೀನಿ. ಅವಳು ಬದುಕ್ಬೇಕು ಸ್ವಾಮಿ. ಇನ್ನು 100 ವರ್ಷ ಬದುಕ್ಬೇಕು. ಅವಳಿಗೂ ನಿಜ ಗೊತ್ತಾಗ್ಬೇಕು. ಅವಳ ತಂದೆನ ಅವಳು ನೋಡ್ಬೇಕು. ಆ ತಂದೆ ಮಗಳು ಸೇರ್ಬೇಕು. ಅದಕ್ಕೋಸ್ಕರ ನಾನು ಏನಾದ್ರೂ ಮಾಡ್ತೀನಿ. ನಿತ್ಯ, ಅಮ್ಮ ನಿತ್ಯ. ಏನ್ ಮೇಡಮ್ ಕಿರಿಸ್ತಿದ್ದೀರಾ, ಕೂಗ್ತಿದ್ದೀರಾ? ನೀನ್ ನಿತ್ಯನಾ? ಇಲ್ಲ, ನಾಣಿ. ನಿತ್ಯ, ಅಮ್ಮ ನಿತ್ಯ. ಏನಮ್ಮ? ಪರವಾಗಿಲ್ಲ ಬಿಡಮ್ಮ, ನಾನ್ ನಿನಗೆ ಅತ್ತೆ ಅಲ್ಲ, ಅಮ್ಮನೇ ಅಂದ್ಕೋ. ಈ ಹಾಲ್ ತಗೊಂಡೋಗಿ ಜೈಗೆ ಕೊಟ್ಬಿಡಮ್ಮ. ಇಲ್ಲಿ ಕೊಡಿ ಮೇಡಮ್, ನಾನು ಕೊಡ್ತೀನಿ. ನೀನ್ ಜೈಗೆ ಪಿಯೇನಾ ಅಥವಾ ಇನ್ನೇನಾದ್ರನಾ? ಪಿಯೇ ಅಲ್ವಾ ಮೇಡಮ್, ಅದಕ್ಕೆ ಮೇಡಮ್ಗೆ ಯಾಕೆ ಶ್ರಮ ಅಂತ. ನಾಣಿ, ನೀನ್ ಹೋಗಮ್ಮ, ತಗೋ. ನಿನಗ್ ಮದ್ವೆ ಒಂದಾಗಿದೆ ಅಷ್ಟೇ, ಬುದ್ಧಿ ಮಾತ್ರ ಬರ್ಲಿಲ್ಲ. ಮದ್ವೆ ಆದ ಹೆಂಡತಿ ಬರ್ತಾಳೆ, ಬುದ್ಧಿ ಬರೋದು ಹೇಗಪ್ಪ? ಏನೋ ಇವ್ರ ಮಾತು ಅರ್ಥ ಆದಾಗ ಇರುತ್ತೆ ಅಷ್ಟೇ, ಅರ್ಥ ಅಂತೂ ಆಗಲ್ಲ.
ಇವ್ರು ನಗ್ತಿದ್ದಾರೆ ಅಂದ್ರೆ ನಂಗೇನೋ ಸಮಸ್ಯೆ ಕಾದಿದೆ. ಏನ್ರಿ ಹಾಲು? ಅಯ್ಯೋ ಏನ್ ಮಾಡ್ತಿದ್ದೀರಾ? ಕೈ ಬಿಡಿ. ಆಗ್ಲೇ ನಾವು ಮನೆಗೆ ಬಂದ ತಕ್ಷಣ ನಾಣಿ ಏನಂದ ನೆನ್ಪಿದ್ಯಾ ನಿತ್ಯ? ಅವನ್ ಹೇಳೋ ತನಕ ನಾನು ಕೂಡ ನೋಟಿಸ್ ಮಾಡ್ಲಿಲ್ಲ. ಕಬಡ್ಡಿ ಆಟದಲ್ಲಿ ನೀನ್ ನನ್ನ ಗೆಲ್ಲಿಸಿದಾಗ ನಾನ್ ನಿನ್ ಕತ್ತಿಗೆ ತಾಯ್ತ ಕಟ್ಟಿದ್ದು ತಾಳಿ ಕಟ್ಟಿರೋ ತರ ಆಗಿದೆ ಅಂತ, ಅದೊಂದು ಮದುವೆ ತರ ನಡೀತು ಅಂತ ಹೇಳ್ದ. ನಿಜನೇ ಅಲ್ವಾ? ಅದು ಕಬಡ್ಡಿ ಅಲ್ಲ, ಸ್ವಯಂವರ. ಅದ್ರಲ್ಲಿ ನೀನ್ ನನ್ನ ಗೆಲ್ಲಿಸ್ಕೊಂಡೆ. ನಾನ್ ನಿನ್ ಕತ್ತಿಗೆ ತಾಯ್ತ ಅನ್ನೋ ತಾಳಿ ಕಟ್ಟೆ. ನಾವಿಬ್ರು ಹಾರನ್ ಕೂಡ ಬದಲಾಯಿಸ್ಕೊಂಡ್ವಿ. ಅಗ್ನಿ ಸುತ್ತನೂ 7 ಹೆಜ್ಜೆ ಸುತ್ತಿದೀವಿ. ನಮ್ ಮದ್ವೆ ಆಗೋಯ್ತು. ಸೊ ನಾವೀಗ ಲವರ್ಸ್ ಅಲ್ಲ, ಹಸ್ಬೆಂಡ್ ಅಂಡ್ ವೈಫ್. ಏನಲ್ಲ, ಅಲ್ಲಿ ನಡೆದಿದ್ದು ಕಬಡ್ಡಿ ಆಟನೇ. ಓಕೆ, ಈಗ ನೀನು ಯಾವ ಕಲರ್ ಡ್ರೆಸ್ ಅಲ್ಲಿ ಇದೆಯಾ? ವೈಟು. ನಾನು ವೈಟು. ಆ ಹಾಲು ವೈಟು. ನಾವೆಲ್ಲಿದ್ದೀವಿ? ಬೆಡ್ರೂಮ್ ಅಲ್ಲಿ. ಅಂದ್ರೆ ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ನಿಮ್ಗೇನ್ ಅರ್ಥ ಆಗ್ತಿದೆ? ದಡ್ಡಿ, ಮದ್ವೆ ಆದ್ಮೇಲೆ ಏನಾಗುತ್ತೆ ಒಂದ್ಸಲ ಯೋಚನೆ ಮಾಡು. ಅಲಂಕಾರ ಮಾಡಿರೋ ರೂಮಲ್ಲಿ ವೈಟ್ ಕಲರ್ ಡ್ರೆಸ್ ಅಲ್ಲಿ ವೇಟ್ ಮಾಡ್ತಾ ನಾನು
ಮದ್ವೆ ಆದ್ಮೇಲೆ ಕೂಡ ನೀನಿನ್ನು ಚಿಕ್ಕ ಮಗುನೇ. ನೋಡು, ತುಟಿ ಮೇಲೆ ಆ ಹಾಲಿನ ಕೆನೆ ಹೇಗೆ ಅಂಟ್ಕೊಂಡಿದೆ. ಅದನ್ನ ಕೈಲೇ ಒರೆಸ್ಲಾ ಇಲ್ಲ ನನ್ನ ತುಟಿಯಿಂದನೇ ಒರೆಸ್ಲಾ? ಏನು ನಾಚಿಕೆನಾ? ಬೇಡ. ಏನ್ ಬೇಡ? ನಾನು ಹೋಗ್ತೀನಿ. ನಿಲ್ಲು. ಎಲ್ಲಿಗೆ ಹೋಗ್ತೀಯಾ? ಹೊರಗೆ. ಫಸ್ಟ್ ನೈಟ್ ರೂಮಿಂದ ಯಾರಾದ್ರೂ ಹೊರಗೆ ಹೋಗ್ತಾರಾ? ನಮಗಾಗಿದ್ದು ಮದ್ವೆ ಅಲ್ಲ, ಇದು ಫಸ್ಟ್ ನೈಟು ಅಲ್ಲ. ಬಾಯ್. ಕನಿಷ್ಠ ಮುತ್ತಾದ್ರೂ ಕೊಡ್ಬೋದಲ್ಲ. ನೀನ್ ಕೊಡ್ತೀಯಾ ಇಲ್ಲ ನಾನ್ ಕೊಡ್ಲಾ? ಲೇಡೀಸ್ ಫಸ್ಟ್ ಅಂತಾರೆ. ಫಸ್ಟ್ ನೀನ್ ಕೊಡು, ನೆಕ್ಸ್ಟ್ ನಾನು. ಓಕೆ, ನಿನಗಷ್ಟು ನಾಚಿಕೆ ಆದ್ರೆ ನಾನೇ ಕೊಡ್ತೀನಿ.